ಹೆಸರು ಕೆಂಚ, ವಯಸ್ಸು 27, ಅಣ್ಣಯ್ಯಪ್ಪನ ಗಲ್ಲಿ, ಕಲಾಸಿ. ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇದೇ ಜೂನ್ 19ನೇ ತಾರೀಕು ರಾಜ್ಯಾದ್ಯಂತ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ. ನನಗೆ ವಿಶೇಷ ಅನಿಸಿದ್ದು, ನಾರ್ಮಲಾಗಿ ಯಾವುದೋ ಒಂದು ಹೊಸ ಸಿನಿಮಾ ರಿಲೀಸ್ ಆದಾಗ ಅದರ ಕ್ರೇಜ್ ಇರುತ್ತೆ. ಓಕೆ, ಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಎಲ್ಲ ಓಪನ್ ಆಗುತ್ತೆ, ಅದು ಮಾಮೂಲಿ. ಬಟ್ ಒಂದು ರಿಲೀಸ್ ಸಿನಿಮಾಗೆ ಬೆಳಗ್ಗೆ 6 ಗಂಟೆಗೆ ಶೋ ಓಪನ್ ಆಗಿದೆ. ನಿಮ್ಮ ಶೋ ಆ್ಯಪ್ ಓಪನ್ ಮಾಡಿ ನೋಡಿ ಚೆಕ್ ಮಾಡಿದ್ರೆ ಸಾಕು, ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗಿನ ಪ್ರದರ್ಶನ ನರ್ತಕಿ ಥಿಯೇಟ್ರ್ 4 ಶೋನು ಕೂಡ ಹೌಸ್ಫುಲ್. ಪ್ರಸನ್ನ ಆಗಿರ್ಬೋದು, JP ನಗರ ಸಿದ್ದೇಶ್ವರ ಆ ಥಿಯೇಟ್ರಲ್ಲೂ ಆಗಿರ್ಬೋದು, ಎಲ್ಲ ಶೋನು ಹೌಸ್ಫುಲ್. ನನಗಂತೂ ಸಖತ್ ಖುಷಿ ಆಗೋಯ್ತು, ತುಂಬ ಕ್ರೇಜಿ. ಸೊ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅಂದರೆ ಇತ್ತೀಚೆಗೆ ರಿಲೀಸ್ ಆಗಿದ್ದಾವೆ. ನವಗ್ರಹ ರಿಲೀಸ್ ಆಯಿತು, ನಮ್ಮ ಪ್ರೀತಿಯಾರಾಮ ರಿಲೀಸ್ ಆಯಿತು, ಹಾಗೆಯೇ ಮೆಜೆಸ್ಟಿಕ್ ಕೂಡ ರಿಲೀಸ್ ಆಯಿತು, ಹಾಗೆಯೇ ಮತ್ತು ಡೆವಿಲ್ ಸಿನಿಮಾನು ಕೂಡ ರಿಲೀಸ್ ಮಾಡಿದ್ರು. ಅವರ ನೇರ ಸಿನಿಮಾ ಆಗಿರ್ಬೋದು, ರಿಲೀಸ್ ಆಗಿ ಸಿನಿಮಾಗಳನ್ನೇ ಆಗಿರ್ಬೋದು, ಯಾವುದೇ ಸಿನಿಮಾ ಆದರೂ ಸಖತ್ ಕ್ರೇಜಿ ಅಂತಲೇ ಹೇಳ್ಬೋದು. ಹೀಗಾಗಿ ನನಗಂತೂ ಸಖತ್ ಖುಷಿಯಾಗಿದ್ದು, ಅಥವಾ ತುಂಬ ವಾವ್ ಏನಿದು ಈ ಲೆವೆಲ್ನ ಕ್ರೇಜು. ಅಂದರೆ ಅವ್ರು ಹೊಸ ಸಿನಿಮಾ ರಿಲೀಸ್ ಆದಾಗ ಕ್ರೇಜ್ ಇರೋದು ಮಾಮೂಲಿ, ಬಟ್ ರಿಲೀಸ್ ಆಗೋ ಸಿನಿಮಾ ಬುಕ್ ಮೈ ಶೋ ತೆಗೆದು ನೀವು ಕೂಡ ಚೆಕ್ ಮಾಡಿ, ಎಲ್ಲ ಟಿಕೆಟು ಸೋಲ್ಡ್ ಔಟ್. ಆಮೇಲೆ ಥಿಯೇಟ್ರ್ನವ್ರಿಗೂ ಅಷ್ಟೇ, ಸ್ಟಾರ್ಗಳ ಸಿನಿಮಾ ಬರಬೇಕು ಅಂತಾರಲ್ಲ, ಸೊ ಇದು ಹೊಸ ಸಿನಿಮಾ ಅಲ್ಲ, ರಿಲೀಸ್ ಆಗ್ತಾರೋ ಸಿನಿಮಾ. ಯಾವ ಲೆವೆಲಲ್ಲಿ ಕ್ರೇಜ್ ಇದೆ ಅಪ್ಪ. ನಾನು ಈ ಸಿನಿಮಾನ ನಮ್ಮ ಹಾವೇರಿಯ ಮಗಾವಿ ಥಿಯೇಟ್ರಲ್ಲಿ ನೋಡಿದ್ದೆ. ಅಂದರೆ ರಿಲೀಸ್ ಆಗಿ ಒಂದು 4-5 ನಾರ್ಮಲ್ ರೀಲ್ ಇದ್ದಿದ್ದ ಕಾಲ. ಸೊ ಹೀಗಾಗಿ ಆ ಲೆವೆಲ್ ಯಾವ ರೀತಿ ಕ್ರೇಜ್ ಇತ್ತಲ್ಲ, ಅದೇ ಕ್ರೇಜ್ ಇವಾಗಲೂ ಮತ್ತೆ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ನನಗೆ ಅಂದ್ರೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಆಲ್ರೆಡಿ ಅದು ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ ಬಿಡಿ. ಅಂದರೆ ದರ್ಶನ್ ಅವರು ಸ್ಟಾರ್ಟ್ ಮಾಡಿದ್ರು ಮೆಜೆಸ್ಟಿಕ್ಕು, ದಾಸ, ಅಂದರೆ ಅವರ 2ನೇ ಸಿನಿಮಾ ಧ್ರುವ ಆಗಿರ್ಬೋದು, ನಿನಗೋಸ್ಕರ, ಕಿಟ್ಟಿ, ಕರಿಯ, ಇವೆಲ್ಲ ಸಿನಿಮಾಗಳಾದಮೇಲೆ ಒಂದಿಷ್ಟು ಏರುಪೇರು ಆಗ್ತಾ ಬಂತು. ಭಗವಾನ್ ಬಂತು, ಅದು ಒಂದು ಲೆವೆಲಲ್ಲಿ ಹಿಟ್ಟಾಯಿತು. ಅದಾಗ್ತಿದ್ದಂಗೆ ಕಲಾಸಿಪಾಳ್ಯ ಬಂತು ನೋಡಿ. ಏನು ಅಬ್ಬಬ್ಬಬ್ಬ, ಅದರ ಕ್ರೇಜ್ ಏನು ಕೇಳ್ತೀರಾ. ಸಾಧು ಕೋಕಿಲ ಅವರು ಮತ್ತು ವೆಂಕಟನಾರಾಯಣ ಅವರ ಮ್ಯೂಸಿಕ್ ಅಂತೂ ಚಿಂದಿ, ಹಾಡುಗಳಂತೂ ಎಕ್ಸ್ಟ್ರಾರ್ಡಿನರಿ ಆಗಿದ್ದು. ನಿರ್ದೇಶಕರಾದ ಓಂ ಪ್ರಕಾಶ್ ಅವರು ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದೀನಿ, ಮತ್ತು ಅವರು ಕೂಡ ತುಂಬ ಸಲ ಹೇಳಿದ್ದಾರೆ. ಬೆರ್ಕೆನ್ ಸೊಪ್ಪಿನ ಸಾವಿರ ಅಂತ ಹೇಳಿದ್ರು. ಒಂದು 5-6 ಸಿನಿಮಾಗಳ ಕಥೆನ ಕದ್ದು, ಕಥೆನೋ ಸ್ಫೂರ್ತಿನೋ ವಾಟೆವರ ಜನಗಳಿಗೆ ಇಷ್ಟ ಆಯಿತಾ ಅಷ್ಟೇ. ಸೊ ಕಲಾಸಿಪಾಳ್ಯದ ಕೆಂಚನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆ ಲೆವೆಲಲ್ಲಿ ಇಟ್ಟಾಯಿತು. ಮತ್ತು ದರ್ಶನ್ ಅವರು, ರಕ್ಷಿತಾ ಅವರ ಪೇರೆಂತರು ಇದಾದಮೇಲೂ ಬಿಡಿ, ಸುಂಟ್ರಗಾಳಿ ಮಾಡಿದ್ರು, ಮಂಡ್ಯ ಮಾಡಿದ್ರು, ಅಯ್ಯ ಸಿನಿಮಾ, 4 ಸಿನಿಮಾಗಳಲ್ಲಿ ಅಂದರೆ ಒಂದು ಕ್ರೇಜಿ ಕ್ವೀನ್ ಅವರು ಹಿಟ್ಟು ಪೇರ್ ಆಗ್ಬಿಡ್ತು ಬಿಡಿ. ಸಿನಿಮಾನು ಅದೇ ಲೆವೆಲಲ್ಲಿ ಕ್ರೇಜ್ ಆಗ್ಬಿಡ್ತು. ಈ ಕಡೆ ನಟ ಮತ್ತು ನಿರ್ದೇಶಕರ ಕಾಂಬಿನೇಷನ್ನು ಕೂಡ ಸೂಪರ್ ಆಗೋಯ್ತು. 35 ವಾರ ಓಡಿದಂಥ ಸಿನಿಮಾ. ಅಂದರೆ ಕೆಲವು ಕೇಂದ್ರಗಳಲ್ಲಿ 100 ಡೇಸು, ಇನ್ನು ಉಳಿದಂಥ ಕೇಂದ್ರಗಳಲ್ಲಿ 35 ವಾರ ಓಡಿದಂಥ ಸಿನಿಮಾ. ಸೊ ಯಾವ ಲೆವೆಲ್ ಕ್ರೇಜ್ ಇತ್ತು ಅಂದರೆ, ಸಿನಿಮಾ ರಿಲೀಸ್ ಆಗಿ 6 ತಿಂಗಳಾದಮೇಲೆ ನಾನು ನೋಡಿರೋದು. ಅದು ಇನ್ನೂ ಕ್ರೇಜ್ ಇತ್ತು. ಉದಯ್ TV ಅನಿಸುತ್ತೆ, ಆ ಟಿವಿಲೆಲ್ಲ ಬರ್ತಾಯಿದ್ವು ಹಾಡುಗಳಂತರೂ. ಇವಾಗಲೂ ನನ್ನ ಪ್ಲೇಲಿಸ್ಟಲ್ಲಿ ಕೂಡ ಕಲಾಸಿಪಾಳ್ಯದ ಸಿನಿಮಾದ ಹಾಡುಗಳು ಇವಾಗಲೂ ನಾನು ಕೇಳ್ತಾ ಇರ್ತೀನಿ. ಓ ಕೆಂಚ, ಆಮೇಲೆ ಸುಂಟರಗಾಳೆ, ಧೂಳು ಮಗ ಧೂಳು, ದಿಮ್ಮಕ್ಕ ಧೂಳು. ಹೆಂಗಿದೆ ಡೈಲಾಗ್ ಹೇಳ್ತಾರೆ, ಬರ್ಕೋ, ಹೆಸರು ಕೆಂಚ, ವಯಸ್ಸು 28, ಅಣ್ಣಯ್ಯಪ್ಪನಲ್ಲಿ, ಕಲಾಸಿಪಾಳ್ಯ, ಬೆಂಗಳೂರು. ಹೆಂಗಿದೆ, ಕೊಡಕ್ಕಾಗಿದೆ. ಆಮೇಲೆ ಈ ಸಿನಿಮಾ ಫ್ಯಾಮಿಲಿ ಎಮೋಷನ್ಸು, ಡ್ರಾಮಾ, ಕಾಮಿಡಿನೂ ಅಷ್ಟೇ ಸಖತ್ತಾಯಿತು ಬಿಡಿ. ಸಾಧು ಕೋಕಿಲ್ ಅವರು, ಬುಲೆಟ್ ಪ್ರಕಾಶ್ ಅವರ ಕಾಮಿಡಿ ತುಂಬ ಸಖತ್ತಾಗಿದ್ದು, ಸಖತ್ ವರ್ಕೌಟು ಕೂಡ ಆಯಿತು. ಓಂ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ನಾಯಕಿನೇ ಅಂದರೆ ಗ್ಲಾಮರಸ್ ತೋರಿಸ್ತಾರೆ. ರಕ್ಷಿತಾ ಅವರು ಅಷ್ಟೇ ತುಂಬ ಗ್ಲಾಮರಸ್ ಆಗಿ ಕ್ರೇಜಿ ಕ್ವೀನ್ ಅಂತಲೇ ಹೆಸರು ಬಂದಿತ್ತು. ನನಗಂತೂ ಈ ಸಿನಿಮಾದ ಬಗ್ಗೆ ಸಖತ್ ಹೋಪ್ ಇದೆ, ಸಖತ್ ನಿರೀಕ್ಷೆ ಇದೆ. ನಿರೀಕ್ಷೆ ಅಂದರೆ ಆಲ್ರೆಡಿ ಹಿಟ್ಟಾಗಿರೋ ಸಿನಿಮಾನೇ ಮತ್ತೆ ನೋಡಬೇಕು. ಮತ್ತೆ ದರ್ಶನ್ ಅವ್ರನ್ನ ಆ ಸ್ಕ್ರೀನ್ ಮೇಲೆ ನೋಡೋ ಮಜಾನೇ ಬೇರೆ. ಫ್ಯಾನ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಏನು ಬುಕ್ ಮಾಡ್ಕೊಂಡಿದ್ದೀರಾ ಏನೋ, ನಾನಂತೂ ಮಿಸ್ ಮಾಡಲ್ಲ. ಬೆಂಗಳೂರಿನ ಪ್ರಸನ್ನ ಥಿಯೇಟ್ರಲ್ಲೂ ಕೂಡ ಆಲ್ರೆಡಿ ಕಟೌಟೆಲ್ಲ ಹಾಕ್ಬಿಟ್ಟು ಸಖತ್ ಆಲ್ರೆಡಿ ಸೆಲೆಬ್ರೇಷನ್ ಶುರು ಆಗಿಬಿಟ್ಟಿದೆ. ಅಂದರೆ ಹೊಸ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ. ಬರೀ ದರ್ಶನ್ ಅವ್ರ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತಲೇ ಹೇಳ್ತೀನಿ. ಸಖತ್. ಬಟ್ ಹೊಸ ಸಿನಿಮಾಗಳ ಜೊತೆಗೆ ಇದು ರಿಲೀಸ್ ಕ್ರೇಜ್ ಅಂದರೂ ಸಖತ್ ಚಿಂದಿ ಅಂತಲೇ ಹೇಳ್ಬೋದು. ಹೀಗಾಗಿ ಸೊ ನೋಡೋಣ, ಅವತ್ತಿನ ದಿನವೂ ಕೂಡ ನಾನು ಸಾಧ್ಯ ಆದರೆ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ನನ್ನ ಅನಿಸಿಕೆ ಅಭಿಪ್ರಾಯಗಳು. ಅಂದರೆ ಅದೊಂದು ಮೆಮೊರೀಸ್. ಆ ಟೈಮ್ನಲ್ಲಿ ಯಾವ ಲೆವೆಲಲ್ಲಿ ಕ್ರೇಜ್ ಇತ್ತಲ್ಲ, ಅದೇ ಕ್ರೇಜ್ ಮತ್ತೆ ಬರುತ್ತೇನೋ ನೋಡೋಣ. ಆಲ್ರೆಡಿ ಸೃಷ್ಟಿ ಆಗಿಬಿಟ್ಟಿದೆ. ಸೊ ನನಗೆ ಅಂದರೆ ಸಖತ್
ವೇಟಿಂಗ್ ಯಾವಾಗ ಶುಕ್ರವಾರ ಬರುತ್ತೋ ಅಂತ ಐ ಆಮ್ ವೇಟಿಂಗ್. ಮತ್ತೊಂದು ಸಲ ಸಿನಿಮಾ ನೋಡಬೇಕು ಅಂತ. ನೀವು ಕೂಡ ನಂತರನೇ ವೇಟ್ ಮಾಡ್ತಾ ಇರ್ತೀರಲ್ಲ. ಬರೀ ದರ್ಶನ್ ಅವರ ಫ್ಯಾನ್ಸ್ ಅಂತಲೇ ನಾನು ಹೇಳ್ತಿಲ್ಲ, ಆಲ್ ಓವರ್ ಎಲ್ಲ ಕಲಾವಿದರ ಅಭಿಮಾನಿಗಳು ಕೂಡ ಮತ್ತೆ ದರ್ಶನ್ ಅವರ ಸಿನಿಮಾ ನೋಡೋಣ, ಗೆಲ್ಲೋಣ. ಈಗ ಅವ್ರ ಕೇಸು ಕೋರ್ಟಲ್ಲಿದೆ, ಬಟ್ ಅದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನೋ ಮಾತಾಡ್ತಾಯಿಲ್ಲ, ಸಿನಿಮಾದ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ತುಂಬ ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ಕೆಲವರು, ದಯವಿಟ್ಟು ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದೇ ಸಿನಿಮಾನ ನೋಡೋಣ. ನೀವು ಕೂಡ ನೀವೇನಾದರೂ ಸಿನಿಮಾ ನೋಡಿದ್ರೆ ಅಂದರೆ ಯೂಟ್ಯೂಬಲ್ಲೂ ಕೂಡ ಅವೈಲೇಬಲ್ ಇದೆ, ಅವಾಗ ಟಿ ವಿಲೂ ಕೂಡ ಹಾಕ್ತಾ ಇರ್ತಾರೆ. ಮತ್ತೊಮ್ಮೆ ಆ ಬೆಳ್ಳಿ ತೆರೆ ಮೇಲೆ ನೋಡಿಬಿಟ್ಟು ಮಜಾ ಮಾಡೋಣ, ಎಂಜಾಯ್ ಮಾಡೋಣ, ಸಂಭ್ರಮಿಸೋಣ. ಕೆನೆ ರೆಡಿ? ಎಸ್, ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.